ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರಾವಳಿಯ ಪ್ರಸಿದ್ಧ ಕ್ಷೇತ್ರ ಮಂಗಳೂರಿನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ. ಮಂಗಳೂರಿನ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ 10-11ನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಎಂಬುದನ್ನು ಚರಿತ್ರೆ ಹೇಳುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿರುವ ಮಂಜುನಾಥ ಸ್ವಾಮಿಯ ಮೂರ್ತಿ ದಕ್ಷಿಣ ಭಾರತದಲ್ಲಿಯೇ ಪುರಾತನವಾದದ್ದು. ಈ ಕದ್ರಿ ದೇವಾಲಯದ ಇತಿಹಾಸ, ಪೌರಾಣಿಕ ಹಿನ್ನೆಲೆಯನ್ನ ಕೇಳಿದ್ರೂ ಸಾಕು, ಸಕಲ ಪಾಪ ವಿಮೋಚನೆಯಾಗತ್ತೆ ಅನ್ನೋದು ಇಲ್ಲಿನ ನಂಬಿಕೆ. ಬನ್ನಿ ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಕದ್ರಿ ಮಂಜುನಾಥ ಸ್ವಾಮಿಯ ಮಹತ್ವ ಎಂಥದ್ದು, ಈ ದೇವಾಲಯದ ವಿಶೇಷತೆ ಏನು, ಇಡೀ ಭಾರತದ ಐತಿಹ್ಯಗಳಲ್ಲಿ ಕದ್ರಿ ಮಂಜುನಾಥನ ಕುರಿತಾದ ಉಲ್ಲೇಖ ಏನಿದೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕದ್ರಿ ಮಂಜುನಾಥ ದೇವಾಲಯವು ಹಿಂದೂ ಮತ್ತು ಬೌದ್ಧ ಇತಿಹಾಸವನ್ನ ಹೊಂದಿರುವಂಥದ್ದು. ಕ್ರಿಸ್ತಶಕ 10ನೇ ಶತಮಾನದವರೆಗೂ ಇಲ್ಲಿ ಬೌದ್ಧ ಧರ್ಮವು ನೆಲೆಗೊಂಡಿತ್ತು. ಆದರೆ ಬೌದ್ಧ ಧರ್ಮದ ಅವನತಿಯ ನಂತರ ಮಂಜುಶ್ರೀ ಮತ್ತು ಅವಲೋಕಿತೇಶ್ವರರ ಭಕ್ತಿಯು ಈ ಪ್ರದೇಶದಲ್ಲಿ ಮುಂದುವರಿತು. ಮಂಜುನಾಥನ ಆರಾಧನೆಯನ್ನ ಬೌದ್ಧ ಧರ್ಮದ ಕಡೆಗೆ ಸ್ವೀಕರಿಸಲಾಯಿತು. ಹಾಗೆ ತಾಂತ್ರಿಕ ಶಿವ ಸಂಪ್ರದಾಯವನ್ನ ಮುಂದುವರಿಸಲಾಯಿತು. ಪರಿಣಾಮವಾಗಿ ಅನೇಕ ಬೌದ್ಧ ದೇವಾಲಯಗಳು ಹಿಂದೂ ಸುಳಿಯೊಳಗೆ ಬಂದವು. ಇಲ್ಲಿ ಮಂಜುನಾಥ ಶಿವನಿಗೆ ಸಂಬಂಧಿಸಿರುವಂಥದ್ದು ಮತ್ತು ಕದ್ರಿಯು ವಜ್ರಯಾನ ಪಂಥದ ಬೌದ್ಧ ಮಠವಾಗಿದ್ದ ಕದ್ರಿ ವಿಹಾರದಿಂದ ಬಂದಿದೆ ಎಂಬುದು ಇತಿಹಾಸ. ಅಳುಪ ರಾಜವಂಶದ ರಾಜ ಕುಂದವರ್ಮನು ಅವಲೋಕಿತೇಶ್ವರ ಮೂರ್ತಿಯ ತಳಹದಿಯ ಮೇಲೆ ತಾನು ಶಿವಭಕ್ತನೆಂದು ತಿಳಿಸುವ ಶಾಸನವನ್ನು ರಚಿಸಿದ. ಶಿವನ ಸಮಗ್ರ ರೂಪವಾಗಿ ಪೂಜಿಸಲ್ಪಡ್ತಿದ್ದ ಬೋಧಿಸತ್ವ ಇದು ಮಂಜುಶ್ರೀ ಅವರ ಆರಾಧನೆಯ ಕೇಂದ್ರವಾಗಿದೆ. ನಂತರ ಈ ಬೋಧಿಸತ್ವರನ್ನ ಶೈವ ದೇವತೆಗಳೆಂದು ಗುರುತಿಸಲಾಯಿತು. 151 ಶಿವಲಿಂಗ ಮತ್ತು ಬೋಧಿಸತ್ವವನ್ನ ಈ ಸ್ಥಳದಲ್ಲಿ ಶತಮಾನಗಳವರೆಗೆ ಒಟ್ಟಿಗೆ ಪೂಜಿಸಲಾಯಿತು. ಅದು ಸಂಪೂರ್ಣವಾಗಿ ಶೈವ ದೇವಾಲಯವಾಗಿ ಪರಿವರ್ತನೆಗೊಂಡಿದೆ. ದೇವಸ್ಥಾನದ ಹಿಂಭಾಗದಲ್ಲಿ ಮೆಟ್ಟಿಲುಗಳನ್ನು ಏರಿ ಹೋದರೆ ಅಕ್ಷಯ ಪುಷ್ಕರಣಿಗಳಿವೆ. ಕೆರೆಯ ಸುತ್ತ ಸುಂದರ ಹೂತೋಟವಿದೆ. ಎತ್ತರದ ದೀಪದ ಕಂಬ ನಮ್ಮನ್ನ ಎದುರುಗೊಳ್ಳುತ್ತೆ. ಕದ್ರಿ ದೇವಸ್ಥಾನದ ಆಸುಪಾಸಿನಲ್ಲಿ ಒಂದು ಸುತ್ತು ಹಾಕಿದ್ರೆ ಗುಡ್ಡದಲ್ಲಿರುವ ಜೋಗಿಮಠ, ಹನುಮಂತನ ಮೂರ್ತಿ, ದುರ್ಗಾದೇವಿ ಮಂದಿರ, ರಾಮ ಲಕ್ಷ್ಮಣನ ತೀರ್ಥ, ಹೀಗೆ ಸುತ್ತಲೂ ಪುರಾಣದ ಕಥೆಗಳನ್ನು ಹೇಳುವ ಹಲವು ಚಾರಿತ್ರಿಕ ಸ್ಥಳಗಳು ಕಂಡುಬರ್ತವೆ. ಇಲ್ಲಿ ಕಾರ್ತಿಕ ಮಾಸದಂದು ದೀಪೋತ್ಸವ ಹಮ್ಮಿಕೊಳ್ಳಲಾಗುತ್ತೆ. ದೇವಸ್ಥಾನದಲ್ಲಿ ಮಚ್ಚೇಂದ್ರನಾಥ, ಗೋರಖನಾಥ, ಲೋಕೇಶ್ವರ ಮತ್ತು ಬುದ್ಧನ ವಿಗ್ರಹಗಳಿವೆ. ದೇವಸ್ಥಾನದ ಪಶ್ಚಿಮಕ್ಕೆ ದುರ್ಗಾದೇವಿ ದೇವಸ್ಥಾನ, ಉತ್ತರಕ್ಕೆ ಗಣಪತಿ ದೇವಸ್ಥಾನವಿದೆ. ದೇವಸ್ಥಾನದಲ್ಲಿ ವರ್ಷಪೂರ್ತಿ ಹಬ್ಬಗಳು, ಉತ್ಸವಗಳು ನಡೀತಾವೆ. ದೇವಸ್ಥಾನದಲ್ಲಿ ಗಣೇಶ ಚತುರ್ಥಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ದೀಪಾವಳಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಮಕರ ಸಂಕ್ರಾಂತಿಯಂದು ಧ್ವಜಾರೋಹಣ ಮಾಡಲಾಗುತ್ತೆ. ನವರಾತ್ರಿಯಂದು 9 ದಿನ ಧನುರ್ಪೂಜೆ ನಡೆಯುತ್ತೆ. ಪ್ರತಿದಿನ ಮಂಜುನಾಥನಿಗೆ ರುದ್ರಾಭಿಷೇಕ ನಡೆಯುತ್ತೆ. ಇನ್ನು ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದ ಪುರಾಣ ಕಥೆಯನ್ನ ಗಮನಿಸಿದ್ರೆ, ಅಪ್ಪನನ್ನ ಕೊಂದ ಸೇಡಿಗಾಗಿ 21 ಸಲ ಭರತಖಂಡದಲ್ಲಿ ಪ್ರದಕ್ಷಿಣೆಯನ್ನ ಹಾಕಿ ಕ್ಷತ್ರಿಯ ಸಂಹಾರ ಮಾಡಿದರೂ ಕೂಡ ಪರಶುರಾಮನ ಕೋಪ ಉಪಶಮನಗೊಳ್ಳೋದಿಲ್ಲ. ತನ್ನ ಆಯುಧವಾದ ಕೊಡಲಿಯನ್ನ ಹಿಡಿದು ಮತ್ತೆ ನರಮೇಧಕ್ಕೆ ನಿಂತಾಗ ತ್ರಿಲೋಕಗಳು ನಡುಗುತ್ತವೆ. ಪರಶುರಾಮನಿಂದ ಲೋಕದ ರಕ್ಷಣೆಯನ್ನ ಮಾಡಲು ಮುಕ್ಕೋಟಿ ದೇವತೆಗಳು ಕಶ್ಯಪ ಮಹರ್ಷಿಯ ಬಳಿ ಬಂದು ಬೇಡಿಕೊಳ್ತಾರೆ. ದೇವಾದಿ ದೇವತೆಗಳಿಗೆ ಭೂಮಂಡಲದ ರಕ್ಷಣೆಯ ಅಭಯವಿತ್ತು. ಕಶ್ಯಪ ಋಷಿಗಳು ಬ್ರಾಹ್ಮಣ ರೂಪಿಯಾಗಿ ಹೋಗಿ ಮೋಸದ ಮಾತುಗಳಿಂದ ಪರಶುರಾಮ ಗೆದ್ದ ಭೂಮಂಡಲವನ್ನ ದಾನವಾಗಿ ಪಡೆದು ಜಗವನ್ನ ರಕ್ಷಿಸಿದ ಕತೆ ಈಗಾಗಲೇ ನಮಗೆ ತಿಳಿದಿದೆ. ಸೋತರೆ ಮರಳಿ ಗೆಲ್ಲಬಹುದು, ಆದರೆ ದಾನವಾಗಿ ಕೊಟ್ಟ ಭೂಮಿಯನ್ನ ಮರಳಿ ಪಡೆಯಲಾಗದೆ ಪರಶುರಾಮ ನೆಲೆ ಕಳೆದುಕೊಳ್ತಾನೆ. ದಾನ ನೀಡಿದ ಭೂಮಿಯಲ್ಲಿ ಒಂದು ಕ್ಷಣವೂ ಇರಲಾರದೆ ಹೀಗೆ ನೆಲೆಯನ್ನ ಅರಸುತ್ತಾ ದಕ್ಷಿಣದ ತಪ್ಪಲಿಗೆ ಪಶ್ಚಿಮ ಘಟ್ಟಕ್ಕೆ ಬಂದು ಶಿವನನ್ನ ತಪಸ್ಸು ಮಾಡ್ತಾನೆ. ಶಿವ ಒಲಿದು ಮನದ ಅಭಿಷೆಯನ್ನ ತಿಳಿಸು ಎಂದಾಗ ತನಗೆ ಒದಗಿದ ದುರ್ಗತಿಯನ್ನ ಶಿವನಲ್ಲಿ ಹೇಳಿ, ಸ್ವಾಮಿ, ಸ್ವರ್ಗದ ಅಮರಾವತಿಯನ್ನ ನಾಚಿಸುವ ಭೂಮಂಡಲದಲ್ಲಿ ಇನ್ನೆಲ್ಲೂ ಕಾಣದ ಸುಂದರ ಸಂಸ್ಕೃತಿಯ ಸಜ್ಜನರಿಂದಲೇ ಕೂಡಿದ ಭೂಮಿಯೊಂದನ್ನು ಕರುಣಿಸು ಭಗವಂತ ಎನ್ನುತ್ತಾ ಅಂಗಲಾಚುತ್ತಾನೆ. ಆಗ ಶಿವನು, ಹೆದರದಿರು ಪರಶುರಾಮ, ಕದಳಿವನ ಎನ್ನುವ ಶಿವ ಸಾನ್ನಿಧ್ಯದ ಪ್ರದೇಶವೊಂದು ಕಡಲಿನ ಒಡಲಲ್ಲಿದೆ. ಶ್ರೇಷ್ಠ ಮುನಿಗಳೆಲ್ಲರೂ ಶಿವನಿಗಾಗಿ ತಪಸ್ಸು ಮಾಡಿದ ಪವಿತ್ರ ಜಾಗವದು. ನಾನು ಅಲ್ಲಿ ಮಂಜುನಾಥ ಸ್ವಾಮಿಯಾಗಿ ಅವತರಿಸುತ್ತೇನೆ. ಸಮುದ್ರ ರಾಜನಾದ ವರುಣ ದೇವನನ್ನ ಪ್ರಾರ್ಥಿಸಿ ಪಶ್ಚಿಮ ಘಟ್ಟದಿಂದ ಕದಳೀವನದವರೆಗೆ ಜಾಗ ಬಿಟ್ಟುಕೊಡುವಂತೆ ಕೇಳಿಕೊ. ವರುಣ ದೇವನು ಜಾಗವನ್ನ ಬಿಟ್ಟರೆ ನಾನು ಅಲ್ಲಿ ನಿನಗೆ ಲಿಂಗರೂಪಿಯಾಗಿ ದರ್ಶನ ನೀಡುತ್ತೇನೆ. ವಿಶ್ವಕರ್ಮನನ್ನ ಕರೆದು ದೇವಸ್ಥಾನ ಹಾಗೂ ಪಟ್ಟಣವನ್ನು ನಿರ್ಮಿಸು. ಸಪ್ತಕೋಟಿ ಮಂತ್ರಗಳು ಸಪ್ತ ಕೊಳಗಳಾಗಿ ಉದ್ಭವಿಸಲಿ. ನನ್ನ ಆವಾಸ ಸ್ಥಾನಕ್ಕೆ ಕಾಶಿಯಿಂದ ಗಂಗೆಯೇ ಹರಿದು ಬರಲಿ. ನಿನಗೆ ಶುಭವಾಗಲಿ. ನಿನ್ನಿಂದ ಸೃಷ್ಟಿಯಾಗುವ ಊರಿಗೆ ತುಳುನಾಡು ಎಂಬ ಹೆಸರು ಬಂದು 14 ಲೋಕದ ಉನ್ನತ ಪುಟಗಳಲ್ಲಿ ಪ್ರಸಿದ್ಧಿಯಿಂದ ಮೆರೆಯಲಿ ಎಂದು ಪರಶಿವನು ಅನುಗ್ರಹಿಸಿ ಪರಶುರಾಮನನ್ನ ಹರಸಿ ಅಂತರ್ಧಾನನಾಗ್ತಾನೆ.
ಆದರೆ ಅದೆಷ್ಟೇ ಧ್ಯಾನಿಸಿದರೂ ವರುಣದೇವ ಪ್ರತ್ಯಕ್ಷನಾಗುವುದಿಲ್ಲ. ಕೋಪಗೊಂಡ ಪರಶುರಾಮ ಸಮುದ್ರವೇ ಇಲ್ಲದಂತೆ ಬಟ್ಟ ಬರಿದು ಮಾಡಿಬಿಡುತ್ತೇನೆ ಎನ್ನುತ್ತಾ ತನ್ನ ಕೊಡಲಿಯನ್ನ ಎತ್ತಿ ನಿಲ್ಲುತ್ತಾನೆ. ಪರಶುರಾಮನ ಕೋಪಕ್ಕೆ ಹೆದರಿದ ವರುಣದೇವ ಪ್ರತ್ಯಕ್ಷನಾಗಿ, ಪ್ರಭು ಪರಶುರಾಮ, ನೀನು ಎತ್ತಿದ ಕೊಡಲಿಯನ್ನ ಹಿಂದೆ ಸರಿಸಬೇಡ. ನಿನ್ನ ಶಕ್ತಿಯನ್ನೆಲ್ಲ ಕೂಡಿಸಿ ಕೊಡಲಿಯನ್ನ ಸಮುದ್ರದತ್ತ ಎಸೆದು ಬಿಡು. ಆ ಕೊಡಲಿ ಎಲ್ಲಿಗೆ ಹೋಗಿ ಬೀಳುತ್ತೋ ಅಲ್ಲಿಯವರೆಗೆ ನಾನು ಹಿಂದೆ ಸರಿಯುತ್ತೇನೆ ಅನ್ನುವ ಅಭಯವನ್ನ ನೀಡುತ್ತಾನೆ ವರುಣದೇವ. ಹಾಗೆ ಹೇಳಿದಂತೆ ಕೊಡಲಿಯನ್ನ ಬೀಸಿ ಎಸೆಯುತ್ತಾನೆ ಪರಶುರಾಮ. ಶಿವ ಹೇಳಿದ ಕದಳೀವನದ ಗಡಿ ದಾಟಿ ಬೀಳುತ್ತದೆ ಪರಶುರಾಮನ ಕೊಡಲಿ. ಶಿವನ ಅಣತಿಯಂತೆ ಕದಳೀವನ ಬೆಟ್ಟವನ್ನ ಏರಿದಾಗ ಪಾರ್ವತಿ ಸಮೇತನಾಗಿ ಶಿವ ಲಿಂಗರೂಪಿಯಾಗಿ ದರ್ಶನ ನೀಡ್ತಾನೆ. ವಿಶ್ವಕರ್ಮ ಆಚಾರ್ಯರನ್ನ ಕರೆಸಿ ಸುಂದರವಾದ ದೇವಸ್ಥಾನ ಮತ್ತು ಪಟ್ಟಣವನ್ನ ನಿರ್ಮಿಸ್ತಾನೆ ಪರಶುರಾಮ. ಸಪ್ತಕೋಟಿ ಮಂತ್ರಗಳು ಸಪ್ತ ಕೊಳಗಳೆಂಬ ಪಾಪ ತೊಳೆಯುವ ಕೂಪಗಳಾಗ್ತವೆ. ಕಾಶಿಯಿಂದ ಅಘನಾಶಿನಿಯೇ ಕದಳೀವನಕ್ಕೆ ದುಮ್ಮಿಕ್ಕುತ್ತಾಳೆ. ಕದಳೀವನ ಎಂಬ ಹೆಸರು ಕದರಿಕ ಎನ್ನುವ ರೂಪಾಂತರ ಹೊಂದಿ ಇಂದು ಕದರಿಯಾಗಿ ನಮ್ಮ ಮುಂದಿದೆ. ಇಲ್ಲಿನ ವಿಶೇಷ ದಿನಗಳೆಂದರೆ ಸೌರಮಾನ ಯುಗಾದಿ, ಅಂದರೆ ಬೆಳಗ್ಗೆ ಎಂದಿನಂತೆ ಪೂಜೆ, ಸಂಜೆ ಮಹಾಪೂಜೆ, ನಂತರ ದೇವರಿಗೆ ತರಕಾರಿಗಳನ್ನು ಅರ್ಪಿಸಿ ಪೂಜಿಸಿ ಹೊಸ ಪಂಚಾಂಗವನ್ನು ಇಟ್ಟು ಪೂಜೆ ಮಾಡಿ ನಂತರ ಪಂಚಾಂಗ ಪಠಣ ಮಾಡಿ ಪುನಃ ದೇವರನ್ನ ಅದೇ ಸ್ಥಾನದಲ್ಲಿಟ್ಟು ಮರುದಿನ ಪ್ರಾತಃ ಕಾಲದಲ್ಲಿ ದೇವರ ಬಲಿಮೂರ್ತಿಯನ್ನ ಗರ್ಭಗುಡಿಗೆ ಕೊಂಡೊಯ್ತಾರೆ. ನಂತರ ಕಣಿ ತೆಗೆದು ಪಂಚಾಂಗವನ್ನ ಪಠಣ ಮಾಡ್ತಾರೆ. ಇನ್ನು ಬ್ರಹ್ಮ ಕಲಶದ ದಿನ 2006ರಲ್ಲಿ ವೈಶಾಖ ಶುದ್ಧ ಪಂಚಮಿಯ ದಿನದಂದು ದೇವರಿಗೆ ಬ್ರಹ್ಮ ಕಲಶ ಆಗಿರುವುದರಿಂದ ಇದರ ನೆನಪಿಗಾಗಿ ಪ್ರತಿ ವರ್ಷ ಆ ದಿನದಂದು ಸಾಮೂಹಿಕ ಶತ ರುದ್ರಾಭಿಷೇಕ ಸೇವೆಯನ್ನ ನಡೆಸಿಕೊಂಡು ಬರ್ತಿದ್ದಾರೆ. ಈ ಸೇವೆಯನ್ನ ಮಧ್ಯಾಹ್ನ 12 ಗಂಟೆಗೆ ಮಾಡಲಾಗುತ್ತೆ. ಇನ್ನು ಪತ್ತನಾಜೆ ದೀಪಾವಳಿಯಂದು ದೇವರ ನಿತ್ಯ 3 ಹೊತ್ತಿನ ಅಂದರೆ ಬೆಳಗ್ಗೆ 8 ಗಂಟೆಗೆ, ಮಧ್ಯಾಹ್ನ 12 ಗಂಟೆಗೆ ಹಾಗೂ ರಾತ್ರಿ 8 ಗಂಟೆಗೆ ಪ್ರದಕ್ಷಿಣಾ ಬಲಿ ಜರುಗುತ್ತೆ. ಈ ಪ್ರದಕ್ಷಿಣಾ ಬಲಿಯು ದೀಪಾವಳಿಯಂದು ಪ್ರಾರಂಭವಾಗಿ ಮೇ ತಿಂಗಳ ಪತ್ತನಾಜೆಯವರೆಗೆ ಅಂದರೆ ಮೇ 22ರಿಂದ 24ರವರೆಗೆ ನಡೆಯುತ್ತೆ. ಆ ದಿನದಂದು ಅದ್ದೂರಿಯಾಗಿ ವಸಂತ ಪೂಜೆಯನ್ನ ನೆರವೇರಿಸಿ ಬಲಿ ಪ್ರದಕ್ಷಿಣೆಯನ್ನ ಮುಕ್ತಾಯಗೊಳಿಸಲಾಗುತ್ತೆ. ಇನ್ನು ನಂತರದ್ದು ನಾಗರ ಪಂಚಮಿ. ಶ್ರೀ ಮಂಜುನಾಥ ದೇವರ ಒಳಾಂಗಣದಲ್ಲಿರುವ ನಾಗದೇವರ ಸನ್ನಿಧಿಯಲ್ಲಿ ಗ್ರಾಮದಲ್ಲಿರತಕ್ಕಂತಹ ಎಲ್ಲಾ ಭಕ್ತಾದಿಗಳು ಬೆಳಗ್ಗೆ 8 ಗಂಟೆ 30 ನಿಮಿಷದಿಂದ 10 ಗಂಟೆ 30 ನಿಮಿಷದವರೆಗೆ ಬಂದು ದೇವರಿಗೆ ನಾಗಪೂಜೆ ಮಾಡ್ತಾರೆ. ಇನ್ನು ಋಗುಪಾಕರ್ಮ ಈ ದಿನದಂದು ಮಧ್ಯಾಹ್ನದ ಕಲಶ ಪೂಜೆಯನ್ನ ದೇವರಿಗೆ ಬೆಳಗ್ಗೆ 8:30ಕ್ಕೆ ನೆರವೇರಿಸಿ ನಂತರ ದೇವಸ್ಥಾನದ ತಂತ್ರಿವರಿಯರಿಂದ ಉಪಕರ್ಮ ಹೋಮ ಮಾಡಿಸಿ ದೇವಸ್ಥಾನದ ಅರ್ಚಕರು ಹಾಗೂ ಇನ್ನಿತರ ಹೊರಗಿನಿಂದ ಬಂದ ವಟುಗಳು ಹಾಗೂ ಬ್ರಾಹ್ಮಣರಿಗೆ ಜನಿವಾರ ಬದಲಾವಣೆ ಮಾಡ್ತಾರೆ. ಇನ್ನು ಕೃಷ್ಣ ಜನ್ಮಾಷ್ಟಮಿ ಸಂಜೆ 5 ಗಂಟೆ ನಂತರ ಕೃಷ್ಣ ಜನ್ಮಾಷ್ಟಮಿ ದಿನದಂದು ಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ದೇವಸ್ಥಾನದಲ್ಲಿರುವ ಗಂಧದ ಕೃಷ್ಣನ ಮೂರ್ತಿಯನ್ನ ಮಂಟಪದಲ್ಲಿ ಕುಳ್ಳಿರಿಸಿಕೊಂಡು ಮೆರವಣಿಗೆಯಲ್ಲಿ ಕದರಿ ಕಂಬಳದ ಶ್ರೀ ಗೋಪಾಲಕೃಷ್ಣ ಮಠಕ್ಕೆ ಕೊಂಡೊಯ್ದು ಅಲ್ಲಿ ಆ ದಿನದಂದು ಪೂಜೆ ಮಾಡ್ತಾರೆ. ಇನ್ನು ಮೊಸರು ಕುಡಿಕೆ ಉತ್ಸವ ಸಂಜೆ 6 ಗಂಟೆಯ ನಂತರ ಹಿಂದಿನ ದಿನ ಕೊಂಡು ಹೋದ ಕೃಷ್ಣನ ಮೂರ್ತಿಯನ್ನ ಅದೇ ಮಂಟಪದಲ್ಲಿ ಕುಳ್ಳಿರಿಸಿಕೊಂಡು ಗೋಪಾಲಕೃಷ್ಣ ಮಠದಿಂದ ಅತಿ ವಿಜೃಂಭಣೆಯಿಂದ ಸ್ತಬ್ಧ ಚಿತ್ರಗಳು, ಡೊಳ್ಳು ಕುಣಿತ, ಕರಗ, ನೃತ್ಯ ಹಾಗೂ ಇನ್ನಿತರ ಮನರಂಜನೆಯೊಂದಿಗೆ ಹಾಗೂ ಕೃಷ್ಣನ ಕುರುಹಾದ ಮಡಕೆ ಒಡೆಯುವ ಕಾರ್ಯಕ್ರಮದೊಂದಿಗೆ ಮೆರವಣಿಗೆಯಲ್ಲಿ ಪುನಃ ಶ್ರೀ ಕದರಿ ದೇವಸ್ಥಾನಕ್ಕೆ ಕರೆತರಲಾಗುತ್ತೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ಜರುಗುತ್ತವೆ. ಇನ್ನು ಶ್ರೀ ಗಣೇಶ ಚತುರ್ಥಿ ಬೆಳಗ್ಗೆ 9 ಗಂಟೆಗೆ 108 ಕಾಯಿ ಗಣಹೋಮ ಪ್ರಾರಂಭವಾಗಿ ಮಧ್ಯಾಹ್ನ 12 ಗಂಟೆಗೆ ಪೂರ್ಣಗೊಳ್ಳುತ್ತೆ. ನಂತರ ವಿಶೇಷವಾಗಿ ತಯಾರಿಸಿದ ಕಡುಬು ಹಾಗೂ ಕಬ್ಬಿನ ಜಲೆಯನ್ನ ಮಾಡಿ ಅದರೊಳಗೆ ತೆಂಗಿನಕಾಯಿಯನ್ನ ಮತ್ತು ಅಡಕೆಯನ್ನ ಹಾಕಿ ಮೋದಕ ಅಪ್ಪ ಪಂಚಕಜ್ಜಾಯವನ್ನಿಟ್ಟು ಸಮರ್ಪಣೆ ಮಾಡಿ ನಂತರ ಮಹಾಪೂಜೆ ನೆರವೇರುತ್ತೆ. ಈ 108 ಕಾಯಿ ಗಣಹೋಮವು ಸಾಮೂಹಿಕ ಗಣಹೋಮವಾಗಿರುತ್ತೆ. ಇನ್ನು ನವರಾತ್ರಿಯ ಮೊದಲನೇ ದಿನ ಬೆಳಗ್ಗೆ ಶ್ರೀದೇವಿಯ ಸನ್ನಿಧಿಯಲ್ಲಿ ಪುಣ್ಯಾರ್ಚನೆ ಮಾಡಿ ಕೊಪ್ಪರಿಗೆ ಮುಹೂರ್ತ ಇಡುವ ಕಾರ್ಯಕ್ರಮವಿರುತ್ತೆ. ನಂತರ ದೇವಿಗೆ ಪಂಚಾಮೃತ ಅಭಿಷೇಕ ಮಾಡಿ ಪೂಜೆ ಮಾಡಲಾಗುತ್ತೆ. ಸಂಜೆ ಭಜನಾ ಕಾರ್ಯಕ್ರಮದ ನಂತರ ದೇವಿಗೆ ರಂಗಪೂಜೆ ನೆರವೇರುತ್ತೆ. ಈ ರಂಗಪೂಜೆಯು 9 ದಿನಗಳ ಕಾಲವೂ ನಡೆಯುತ್ತೆ. ಈ ನವರಾತ್ರಿಯ ದುರ್ಗಾಷ್ಟಮಿಯ ದಿನದಂದು ಸಾಮೂಹಿಕ ಚಂಡಿಕಾ ಹೋಮ ಜರುಗುತ್ತೆ. ಇನ್ನು ನರಕ ಚತುರ್ದಶಿ ದೀಪಾವಳಿ ದಿನದಂದು ರಾತ್ರಿ ಮಹಾಪೂಜೆ ಮೊದಲು ದೇವಸ್ಥಾನದ ನಮಸ್ಕಾರ ಮಂಟಪದಲ್ಲಿ ಅವಲಕ್ಕಿಯನ್ನು ಹಾಕಿ ಬಲೀಂದ್ರನನ್ನ ಸ್ವಾಗತಿಸಲಾಗುತ್ತೆ. ನಂತರ ಕದ್ರಿ ಮಠದ ಮಠಾಧಿಪತಿಗಳು ಬಂದ ನಂತರ ಮಹಾಪೂಜೆಯಾಗಿ ಶ್ರೀ ದೇವರ ಬಲಿಮೂರ್ತಿಯನ್ನ ಹೊರಗೆ ತಂದು ಪ್ರದಕ್ಷಿಣೆಯನ್ನ ಪ್ರಾರಂಭಿಸಲಾಗುತ್ತೆ. ಪತ್ತನಾಜೆ ಎಂದು ಮುಕ್ತಾಯಗೊಂಡ ಬಲಿ ಪ್ರದಕ್ಷಿಣೆಯನ್ನ ಪುನಃ ಈ ದಿನದಂದು ಪ್ರಾರಂಭಿಸಿ 6 ತಿಂಗಳ ಕಾಲ ನಡೆಸಲಾಗುತ್ತೆ. ದೀಪಾವಳಿಯ ಮೊದಲ ದಿನ 2ನೆಯ ಹಾಗೂ 3ನೆಯ ದಿನದಂದು ದೇವರ ಬಲಿ ಮೂರ್ತಿಯನ್ನ ಪ್ರಧಾನ ರಸ್ತೆಯ ಬದಿಯಲ್ಲಿ ಕದ್ರಿ ಮಠದ ದೇವರ ಕಟ್ಟೆಯವರೆಗೆ ಮೆರವಣಿಗೆಯಿಂದ ಕೊಂಡೊಯ್ತಾರೆ.
ಅಲ್ಲಿ ಪೂಜೆ ನಡೆಸಿದ ನಂತರ ಪುನಃ ದೇವರ ರಾಜಾಂಗಣದಲ್ಲಿ ಉತ್ಸವ ಬಲಿ ಪ್ರದರ್ಶನ ನಡೆಸಿದ ನಂತರ ಆ ದಿನದ ಬಲಿಯನ್ನ ಮುಕ್ತಾಯಗೊಳಿಸಲಾಗುತ್ತೆ. ಇನ್ನು ಕಾರ್ತಿಕ ಸೋಮವಾರ. ಕಾರ್ತಿಕ ಮಾಸವು ಶಿವನ ಆರಾಧನೆಗೆ ಅತ್ಯಂತ ಮಹತ್ವದಾಗಿರೋದ್ರಿಂದ ಈ ಮಾಸದಲ್ಲಿ ಬರುವ ಪ್ರತಿ ಸೋಮವಾರದಂದು ಶಿವನ ಅತ್ಯಂತ ಪ್ರೀತಿಯಾದ ಪಂಚಾಮೃತ ಸಹಿತವಾದ ಶತರುದ್ರಾಭಿಷೇಕ ಸೇವೆಯನ್ನ ಭಕ್ತ ಜನರ ಸಹಕಾರದೊಂದಿಗೆ ಸಾಮೂಹಿಕವಾಗಿ ನೆರವೇರಿಸಲಾಗುತ್ತೆ. ಇನ್ನು ಲಕ್ಷ ದೀಪೋತ್ಸವ. ಆ ದಿನದಂದು ಬೆಳಗ್ಗೆ ಮತ್ತು ಮಧ್ಯಾಹ್ನ ವಿಶೇಷ ಅಲಂಕಾರದೊಂದಿಗೆ ಮಂಜುನಾಥ ದೇವರಿಗೆ ಮಹಾಪೂಜೆ ನಡೆಯುತ್ತೆ. ಅಲ್ಲದೆ ಬೆಳಗ್ಗೆ ಶ್ರೀ ಅಯ್ಯಪ್ಪ ದೇವರಿಗೆ ಎಳನೀರು ಅಭಿಷೇಕವನ್ನ ಮಾಡಿ ನಂತರ ಮಧ್ಯಾಹ್ನ ಮಹಾಪೂಜೆ ಜರುಗಿ ಅನ್ನ ಸಂತರ್ಪಣೆ ನಡೆಯುತ್ತೆ. ನಂತರ ರಾತ್ರಿ ದೇವರ ಬಲಿ ಪ್ರದಕ್ಷಿಣೆ ಹೊರಟು ದೇವರ ಮುಂಭಾಗದಲ್ಲಿರುವ ದೀಪ ಸ್ತಂಭದಲ್ಲಿ 5 ಅಂಕಣ ದೀಪವನ್ನ ಹಾಗೂ ದೇವಸ್ಥಾನದ ಒಳಗೆ ಹಾಗೂ ಹೊರಗೆ ಇರುವ ದಳಿಗಳಲ್ಲಿ ಹಣತೆಗಳನ್ನಿಟ್ಟು ದೀಪವನ್ನು ಉರಿಸಲಾಗುತ್ತೆ. ನಂತರ ಕದ್ರಿ ಮಠಾಧೀಶರ ಜೊತೆಗೂಡಿ ಶ್ರೀ ದೇವರ ಬಲಿಯನ್ನ ಕದ್ರಿ ಮಠದ ಕಟ್ಟೆಯ ಬಳಿಯಲ್ಲಿ ರಚಿಸಲಾದ ತಾತ್ಕಾಲಿಕ ಮಂಟಪದವರೆಗೆ ದಾರಿಯ ಇಕ್ಕೆಡೆಗಳಲ್ಲಿ ಅಣತೆಯನ್ನ ಉರಿಸಿಕೊಂಡು ಉತ್ಸವ ಮೆರವಣಿಗೆಯನ್ನ ಅಲ್ಲಿವರೆಗೆ ಕೊಂಡೊಯ್ತಾರೆ. ಇನ್ನು ಧನುಪೂಜಾ. ಈ ಪೂಜೆಯು ವಿಶೇಷ ಉಷಾಕಾಲದಲ್ಲಿ ನಡೆಯಬೇಕಾಗಿರೋದ್ರಿಂದ ಈ ಧನುರ್ಮಾಸದಲ್ಲಿ ದೇವಸ್ಥಾನದ ಬಾಗಿಲನ್ನ ಬೆಳಗ್ಗೆ 5 ಗಂಟೆಗೆ ತೆರೆಯಲಾಗುತ್ತೆ. ನಂತರ ಅಭಿಷೇಕ ಇತ್ಯಾದಿಗಳು ನಡೆದು ಬೆಳಗ್ಗೆ 5 ಗಂಟೆ 15 ನಿಮಿಷಕ್ಕೆ ಧನುರ್ಪೂಜೆಯು ಜರುಗುತ್ತೆ. ಮತ್ತೆ 5 ಗಂಟೆ 30ಕ್ಕೆ ಬೆಳಗ್ಗೆಯ ಮಹಾಪೂಜೆ ನಡೆದು ಬಲಿ ಪ್ರದಕ್ಷಿಣೆ ಜರುಗುತ್ತೆ. ಆ ಸಮಯದಲ್ಲಿ ಬೆಳಗ್ಗೆ ಪೂಜೆಗೆ ಸಾಧಾರಣವಾಗಿ ಸುಮಾರು 1000 ಜನರು ಸೇರ್ತಾರೆ. ಇನ್ನು ಮಹಾಶಿವರಾತ್ರಿ. ಆ ದಿನ ಬೆಳಗ್ಗೆಯಿಂದ ಹಲವಾರು ಭಕ್ತರು ಅನೇಕ ಸಂಖ್ಯೆಯಲ್ಲಿ ಬಂದು ವಿಶೇಷ ಸೇವೆಯಾದ ರುದ್ರಾಭಿಷೇಕ ಹಾಗೂ ಶಿವ ಪೂಜೆಯನ್ನ ದೇವರಿಗೆ ಸಮರ್ಪಿಸುತ್ತಾರೆ. ನಂತರ ರಾತ್ರಿ ಸುಮಾರು 9:30ರಿಂದ 10 ಗಂಟೆಯ ಹೊತ್ತಿಗೆ ದೇವರಿಗೆ ರಂಗಪೂಜೆ ಸೇವೆ ನಡೆದ ನಂತರ ದೇವರ ಬಲಿ ಪ್ರದಕ್ಷಿಣೆ ಹೊರಡುತ್ತೆ. ಹೀಗೆ ಶಿವರಾತ್ರಿಯ 4 ಗಂಟೆಯ ಜಾವ ಪೂಜೆ ನಡೆದ ನಂತರ ಬೆಳ್ಳಿ ರಥೋತ್ಸವವು ಜರುಗುತ್ತೆ. ಇನ್ನು ಕಂಬಳ. ಈ ಹಬ್ಬವು ಡಿಸೆಂಬರ್ನಲ್ಲಿ ಜರುಗುತ್ತೆ. ಇದಕ್ಕೆ ದೇವರ ಕಂಬಳ ಎಂದು ಕರೀತಾರೆ. ದೇವಸ್ಥಾನದ ಲಕ್ಷ ದೀಪೋತ್ಸವಕ್ಕೆ ಮುಂಚೆ ಡಿಸೆಂಬರ್ನಲ್ಲಿ ಜರುಗುತ್ತೆ. ಕಂಬಳಕ್ಕೆ ಕದ್ರಿಯ ಅರಸರು ಹೋದ ನಂತರ ಶುರುವಾಗುವುದು. ಮಂಜುನಾಥ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ದೇವರ ತೀರ್ಥವನ್ನ ಕೊಂಡು ಹೋಗಿ ಅಲ್ಲಿ ಕಂಬಳ ಗದ್ದೆಗೆ ಹಾಕಿದ ನಂತರ ಅರಸರು ಕಂಬಳಕ್ಕೆ ಚಾಲನೆ ನೀಡ್ತಾರೆ. ಅಲ್ಲಿ 2 ಕಂಬಳ ಅಂಕಣಗಳಿದ್ದು ಒಂದಕ್ಕೆ ಗೋರಕ್ಷನಾಥ ಕರೆ, ಮಚ್ಚೇಂದ್ರನಾಥ ಕರೆ ಎಂದು ಕರೀತಾರೆ. ಇನ್ನು ಕೊನೆಯದಾಗಿ ವರ್ಷಾವಧಿ ಜಾತ್ರೆ. ವರ್ಷಾವಧಿ ಜಾತ್ರೆಯನ್ನ 9 ದಿವಸಗಳ ಕಾಲ ಮಾಡ್ತಾರೆ. ಮೊದಲನೇ ದಿವಸ ದೇವರಿಗೆ ಬೆಳಗ್ಗೆ 4 ಗಂಟೆಗೆ ತೀರ್ಥ ಸ್ನಾನ, 8:30ಕ್ಕೆ ಮಠಾಧೀಶರಿಂದ ತೀರ್ಥ ಸ್ನಾನ, ಸಂಜೆ 6 ಗಂಟೆಗೆ ಪೂಜೆಯ ನಂತರ ಧ್ವಜ ಕಂಬವನ್ನು ನೆಡುವುದು. ಈ ಕಾರ್ಯಕ್ರಮವು ಮೊಗವೀರ ಸಮಾಜದ ಬಂಧುಗಳಿಂದ ನೆರವೇರುತ್ತೆ. ರಾತ್ರಿ 10 ಗಂಟೆಗೆ ಧ್ವಜ ಬಲಿ ಸೇವೆ ನಡೆಯುತ್ತೆ. ಕದ್ರಿ ಯೋಗೇಶ್ವರ ಮಠಾಧೀಶರ ಸಮ್ಮುಖದಲ್ಲಿ ಗರುಡಾರೋಹಣ ಮಾಡಲಾಗುತ್ತೆ. ಇದರ ಅರ್ಥ ಜಾತ್ರೆಯು ಪ್ರಾರಂಭವೆಂದು. ನಂತರ ಪ್ರಥಮ ದಿನ ಮತ್ತು 7ನೆಯ ದಿನದಂದು ದೀಪದ ಬಲಿ, ಕಂಚಿಲು ಸೇವೆ ಉತ್ಸವ ಮಾಡ್ತಾರೆ. ಕಂಚಿಲು ಸೇವೆ ಎಂದರೆ ಮಕ್ಕಳು ವಧುವರರು ಅಲಂಕಾರವನ್ನ ಮಾಡಿಕೊಂಡು ಉತ್ಸವ ಮೂರ್ತಿಯ ಮುಂದೆ ಅವರು ಕೂಡ ಪ್ರದಕ್ಷಿಣೆ ಮಾಡುವುದು. ಹೀಗೆ ಅನಾದಿ ಕಾಲದಿಂದಲೂ ಕದ್ರಿ ಪುಣ್ಯಕ್ಷೇತ್ರವು ಭಾರತದ ದ್ಯೋತಕವಾಗಿ ನಮ್ಮೆದುರಿಗೆ ಜೀವಂತವಾಗಿರುವುದು ನಮ್ಮ ಅದೃಷ್ಟವಲ್ಲದೆ ಮತ್ತೇನೂ ಅಲ್ಲ. ಆ ಕದ್ರಿ ಮಂಜುನಾಥನ ಆಶೀರ್ವಾದ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.